ನಮಸ್ಕಾರ ಸ್ನೇಹಿತರೆ, ನೀವು ಸಸ್ಪೆನ್ಸ್ ಕ್ರೈಮ್ ಸಿನಿಮಾ ಇಷ್ಟಪಡ್ತೀರಾ ಅಂದರೆ ಹಾಗಾದರೆ ಈ ರಾಕ್ಷಸ ನಿಮ್ಮನ್ನು ನಿದ್ದೆಗೆಡಿಸೋದು ಗ್ಯಾರಂಟಿ. ಈ ಒಂದು ಸೀರೀಸ್ನಲ್ಲಿ ಅಡಗಿರುವ ಆ ಅಸಲಿ ರಾಕ್ಷಸ ಯಾರಂತ ಗೊತ್ತಾದರೆ ನೀವು ಶಾಕ್ ಆಗ್ತೀರಾ. ನೀವು ಈ ಅದ್ಭುತ ವೆಬ್ ಸೀರೀಸ್ ಕತೆ ಏನಂತ ಇವತ್ತು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತೀನಿ. ಹಾಗೆ ಕಂಪ್ಲೀಟಾಗಿ ವಾಚ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯಬೇಡಿ. ಈ ಕತೆ ಶುರುವಾಗೋದು ಒಂದು ನಿಗೂಢ ಕೊಲೆಯಿಂದ. ಒಂದು ಪುಟ್ಟ ಹಳ್ಳಿಯಲ್ಲಿ ನಡೆಯುವ ಈ ಸರಣಿ ಕೊಲೆಗಳು ಇಡೀ ಪೊಲೀಸ್ ಇಲಾಖೆಯನ್ನೇ ತಲೆ ಕೆಡಿಸಿಕೊಳ್ಳುವ ರೀತಿ ಮಾಡುತ್ತದೆ. ಇದರಲ್ಲಿ ಹೀರೋ ಪಾತ್ರ ತುಂಬ ಚೆನ್ನಾಗಿಯೇ ಅದ್ಭುತವಾಗಿಯೇ ವರ್ಕ್ ಆಗಿದೆ. ಆದರೆ ಪ್ರತಿ ಸೀನಲ್ಲೂ ನಿಮಗೆ ಕುತೂಹಲ ಜಾಸ್ತಿ ಆಗ್ತಾನೆ ಹೋಗುತ್ತದೆ. ಇದು ಕನ್ನಡದ ಸಾಮಾನ್ಯವಾದಂಥ ಒಂದು ವೆಬ್ ಸೀರೀಸ್ ಅಲ್ಲ. ಪ್ರತಿಯೊಂದು ಸೀನ್ ಕೂಡ ತುಂಬ ಅಚ್ಚುಕಟ್ಟಾಗಿಯೇ ಮೂಡಿ ಬಂದಿದೆ. ಈ ಸೀರೀಸ್ನ ಪ್ರಮುಖ ಪ್ಲಸ್ ಪಾಯಿಂಟ್ ಏನಂದರೆ ಇದರಲ್ಲಿ ಬರುವಂಥ ಮೇಕಿಂಗ್ ಮತ್ತು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗುವಂಥ ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಪ್ರತಿ ಎಪಿಸೋಡ್ ಮುಗಿಯುವಾಗಲೂ ಮುಂದೆ ಏನಾಗುತ್ತದೆ ಅನ್ನುವಂಥ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಶುರುವಾಗುತ್ತದೆ. ರಾಕ್ಷಸ ಅನ್ನೋ ಪದ ತಕ್ಕಂತನೇ ಹಾಗೆ ವಿಲನ್ ಪಾತ್ರ ಕೂಡ ತುಂಬ ಕ್ರೂರವಾಗಿ ತೋರಿಸಿದ್ದಾರೆ. ಆದರೆ ನಿಜವಾದ ರಾಕ್ಷಸ ಯಾರು, ಅಷ್ಟು ಕೊಲೆ ಮಾಡಲು ಕಾರಣವೇನಂತ ನೀವು ಈ ವೆಬ್ ಸೀರೀಸ್ ನೋಡಿದಾಗಲೇ ಗೊತ್ತಾಗುತ್ತದೆ. ಅಷ್ಟಕ್ಕೂ ಸಿನಿಮಾಟಿಕ್ ಗ್ರಾಫಿಕ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಗಿದೆ. ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗೋದು, ಪಾತ್ರಗಳ ಪರಿಚಯ ತುಂಬ ಉತ್ತರ ಕರ್ನಾಟಕದಲ್ಲಿ ಆಗಿದ್ದಂಥ ಒಂದು ಸೌದತ್ತಿಯಲ್ಲಿ ಘಟನೆ ಆಗಿದೆ. ಆ ಒಂದು ಆಧಾರಿತ ಕಥೆಯವು ಇದು ಕೂಡ ಉತ್ತರ ಕರ್ನಾಟಕದ ಭಾಷೆಯೇ ಕಂಪ್ಲೀಟಾಗಿ ರೆಡಿ ಆಗಿದೆ. ಒಟ್ಟಾರೆ ಓವರಾಲ್ ಹೇಳಬೇಕಂದ್ರೆ ನೀವು ವೀಕೆಂಡ್ ಒಂದು ಒಳ್ಳೆಯ ಥ್ರಿಲ್ಲಿಂಗ್ ಸಿನಿಮಾ ಅಥವಾ ವೆಬ್ ಸೀರೀಸ್ ಇಷ್ಟಪಡೋರಿಗೆ ರಾಕ್ಷಸ ಒಂದು ಬೆಸ್ಟ್ ಆಪ್ಷನ್ಸ್. ಇದರಲ್ಲಿ ಎಮೋಷನಲ್ ಸಸ್ಪೆನ್ಸ್ ನಿಮಗೆ ಖಂಡಿತವಾಗಿ ಇಷ್ಟವಾಗುತ್ತದೆ. ನೀವು ಇದನ್ನು ಈ ವೆಬ್ ಸೀರೀಸ್ ನೋಡಿಲ್ಲ ಅಂದರೆ ಈಗಲೇ ನೋಡಿದವರು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ತುಂಬ ಚೆನ್ನಾಗಿರುವಂಥ ಒಂದು ಕನ್ನಡದ ಸಸ್ಪೆನ್ಸ್ ಥ್ರಿಲ್ಲರ್ ಉತ್ತರ ಕರ್ನಾಟಕದಲ್ಲಿ ಭಾಷೆಯಲ್ಲಿ ಮೂಡಿ ಬಂದಂಥ ಈ ಸಿನಿಮಾ ವೆಬ್ ಸೀರೀಸ್ ತುಂಬ ಚೆನ್ನಾಗಿದೆ. ಸೊ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಬೇರೆ ಒಂದು ಕಂಟೆಂಟ್ ದೊಂದಿಗೆ ಕಾಯ್ತಾರೆ. ನಮಸ್ಕಾರ.